ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. ಜಚನಿ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕೆ ಹೇಮಾವತಿ ಎಐಎಂಎಸ್ಎಸ್ನ ರಾಜ್ಯ ಉಪಾಧ್ಯಕ್ಷರು. ಇವರು ಹೆಣ್ಣು ಮಕ್ಕಳ ಆರೋಗ್ಯ, ಶಿಕ್ಷಣ, ಸ್ವಯಂ ರಕ್ಷಣೆ, ಸುರಕ್ಷತೆ ಮತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಅರಿವು ಮೂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಕೆಲವೊಂದು ಬಸ್ ಸ್ಟ್ಯಾಂಡ್ಗಳಲ್ಲಿದೆ ನಿರ್ಭಯ ಕೊಠಡಿ ಅಂತ ಹೇಳ್ಬಿಟ್ಟು ಲಾಕ್ ಮಾಡಿಟ್ಟಿರ್ತಾರೆ, ಯೂಸ್ ಮಾಡ್ತಾ ಇಲ್ಲ. ನಮ್ಮ ಸಂಘಟನೆಯಿಂದ ನಾವು ಫೈಟ್ ಮಾಡ್ತಾ ಇದ್ದೀವಿ. ನಿರ್ಭಯ ಫಂಡ್ನ ಸರಿಯಾಗಿ ಯುಟಿಲೈಸ್ ಮಾಡಿ ಎಲ್ಲ ಸ್ಕೂಲು ಕಂಪಲ್ಸರಿ ಎಲ್ಲ ಕಡೆ ಇಲ್ಲ. ಇನ್ನೊಂದು ಕಡೆ ನೋಡಿ ಫ್ರೆಂಡ್ಸ್, ಇವತ್ತು ಯಾವುದೇ ಆಗಲಿ ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿದ್ರೆ, ಇವತ್ತು ನೀವೆಲ್ಲ ಲಾ ಸ್ಟೂಡೆಂಟ್ಸು, ಇವತ್ತು ಲಾ ಸ್ಟೂಡೆಂಟ್ ಮೇಲೆ ಆಸಿಡ್ ರೇಪ್ ಮಾಡಿ ಅವಳ ಮುಖ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಕಲ್ಲಾಕಿ ಜಡ್ಜ್ ಬಿಟ್ಟಿದ್ದ. ನಮ್ಮ ಸಂಘಟನೆಯನ್ನ ನಾವು ಮೂವ್ಮೆಂಟ್ ಬೆಳೆಸ. ಹೆಸರು ಹೇಮಾ ಅಂತ ಹೇಳಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆನ ರೆಪ್ರೆಸೆಂಟ್ ಮಾಡಿ ಇಲ್ಲಿ ಬಂದಿದ್ದೇನೆ. ನಾನು ಸ್ಟೇಟ್ ಸೆಕ್ರೆಟರಿಯೇಟ್ ಮೆಂಬರು, ಜೊತೆಗೆ ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷರಾಗಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಬಂದಿರುವಂತಹ ಉದ್ದೇಶ, ಈ ತಿಂಗಳು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತ ನಾವು ಇಡೀ ದೇಶದಾದ್ಯಂತ ಹೆಣ್ಣುಮಕ್ಕಳಿಗಿರುವಂಥ ಸಮಸ್ಯೆಯನ್ನು ಎತ್ತಿ ಹಿಡಿಯೋ ದಿನ ಆಗಬೇಕು ಅಂತ ಹೇಳಿ 1910ರಲ್ಲಿ ಕ್ಲಾರಾ ಝಟ್ಕಿನ್ ಅವರು ಏನು ಅನೌನ್ಸ್ ಮಾಡಿದರು, ಆ ಹಿನ್ನೆಲೆಯಲ್ಲಿ ನಾವು ಈಗ ಇರುವಂತಹ ಹೆಣ್ಮಕ್ಳ ಸಮಸ್ಯೆನ ಎತ್ತಿ ಹಿಡಿಯೋ ದಿನ ಆಗಬೇಕು ಅಂತ ಹೇಳಿ ಬೆಂಗಳೂರಿನಾದ್ಯಂತ ನಾವು ಹಲವಾರು ಕಾಂಪಿಟೇಷನ್ಸ್ನ ಮಾಡಿ ಮಾರ್ಚ್ 8ನೇ ತಾರೀಕು ಕಾರ್ಯಕ್ರಮ ಮಾಡಿದ್ವಿ. ಮಾರ್ಚ್ 26ನೇ ತಾರೀಕು ನಾವು ಉದ್ಯೋಗಸ್ಥ ಮಹಿಳೆಯರಿಗೆ ಕಾಂಪಿಟೇಷನ್ಸ್ನ ಮಾಡ್ತಾ ಇದ್ವಿ. ಇವತ್ತು ಹೆಣ್ಮಕ್ಕಳಿಗೆ ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ್ದಾರೆ, ಭ್ರೂಣದಿಂದ ಸ್ಮಶಾನದವರೆಗೂ ಕೂಡ ಹೆಣ್ಮಕ್ಳಿಗೆ ಸಮಸ್ಯೆ ಇದೆ ಅಂತ ಹೇಳಿ. ಇದಕ್ಕೆ ಎಕ್ಸಾಂಪಲ್ಲು, ಇತ್ತೀಚೆಗೆ ಮಂಡ್ಯದಲ್ಲಿ 932 ಭ್ರೂಣ ಹತ್ಯೆಗಳು ಬಂದಿರುವಂಥದ್ದೇ ನಿಮಗೆಲ್ಲ ಸಾಕ್ಷಿಯಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಮಹಿಳಾ ದಿನಾನ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಲಾಸ್ಟ್ ಮಂತು ಬಾಣಂತಿಯರ ಸಾವುಗಳು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಎಷ್ಟೋ ಮೆಡಿಸಿನ್ಸ್ಗಳಿಂದ ಪ್ರಾಬ್ಲಮ್ ಆಗಿದೆ. ಅವ್ರು ಏನು ಗ್ಲೂಕೋಸ್ನ ತಗೊಳ್ತಾರೆ ಸಿಸೇರಿಯನ್ ಹೆಣ್ಮಕ್ಳು, ಆ ಗ್ಲೂಕೋಸಲ್ಲಿ ಫಂಗಸ್ ಆಗಿದೆ ಅಂತ ಹೇಳಿಬಿಟ್ಟು ಓಪನ್ ಆಗಿ ಗೊತ್ತಿರೋ ಅಂಥದ್ದು ಇನ್ವೆಸ್ಟಿಗೇಷನ್ಗೆ ಹೇಳಿದ್ದಾರೆ. ಬಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನಾಗಿದೆ ಅಂತ ಇದುವರೆಗೂ ಬಂದಿಲ್ಲ ಸ್ನೇಹಿತರೆ. ಇವತ್ತು ಆರೋಗ್ಯ ಅನ್ನೋದು ತುಂಬ ಕಾಸ್ಟ್ಲಿ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ನಾವು ವಿಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಹೇಗೆ ಸಾಧ್ಯ? ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಹೋಲಿ ದಿನ 80 ವರ್ಷದ ಮುದುಕಿ ಮೇಲೆ ಅತ್ಯಾಚಾರ ಆಗಿದೆ. ಇಂಥ ಸಂದರ್ಭದಲ್ಲಿ ಮಹಿಳಾ ದಿನಾನ ಸೆಲೆಬ್ರೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಣುಮಕ್ಕಳಿಗಿರುವಂಥ ಸಮಸ್ಯೆನ ಎತ್ತಿ ಹಿಡಿಯೋ ದಿನ ಆಗಬೇಕು ಅಂತ ಹೇಳಿ ನಮ್ಮ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಅರ್ಥಪೂರ್ಣವಾಗಿ ಮಹಿಳಾ ದಿನಾನ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಮೇಡಮ್, ಮಹಿಳೆಯರ ಸ್ವಾವಲಂಬನೆ ಮತ್ತು ಸುರಕ್ಷತೆಗಾಗಿ ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಸರ್, ಮಹಿಳೆಯರ ಸುರಕ್ಷತೆಗಾಗಿ ನಮ್ಮ ಹಕ್ಕೊತ್ತಾಯ ಏನಂದರೆ, ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಜುಡೋ ಕರಾಟೆನ ಕಂಪಲ್ಸರಿ ಕಲಿಸಿ ಅಂತ ಹೇಳಿಬಿಟ್ಟು, ಇದು ನಮ್ಮ ಸಂರಕ್ಷಣೆಗೋಸ್ಕರ. ಇನ್ನೂ ಒಂದು, ಇದಕ್ಕೆ ಕಾರಣ ಏನು ಅಶ್ಲೀಲತೆ ಕಾರಣ ಆಗ್ತಾ ಇದೆ. ಈ ಅಶ್ಲೀಲ ಸಿನಿಮಾ ಸಾಹಿತ್ಯಗಳು, ನೀವು ಪ್ರೋನೋ ವೆಬ್ಸೈಟ್ಗಳು ಜಾಸ್ತಿ ಆಗ್ತಾ ಇದೆ. ಇದನ್ನು ತಡೆಗಟ್ಟೋ ದಿಕ್ಕಲ್ಲಿ ಸರ್ಕಾರ ಕ್ರಮ ತಗೋಬೇಕು. ಇದೇ ತಿಂಗಳು 23ನೇ ತಾರೀಕು ಭಗತ್ ಸಿಂಗ್ನ ಗಲ್ಲಿಗೆ ಹಾಕಿದ ದಿನ. ಮಕ್ಕಳಿಗೆ ಇವತ್ತು ಯಂಗ್ಸ್ಟರ್ಸ್ಗೆ ಭಗತ್ ಸಿಂಗು, ನೇತಾಜಿ, ಸಾವಿತ್ರಿಬಾಯಿ ಪುಲೆ, ವಿದ್ಯಾಸಾಗರ್ ಇವರು ಆದರ್ಶ ಆಗಬೇಕು. ಆದರೆ ಇದಕ್ಕೆ ಸುತ್ತುವರೆದಂಗೆ ಯಾವುದೇ ಕಾರ್ಯಕ್ರಮಗಳು ಬರ್ತಾ ಇಲ್ಲ ನಮಗೆ. ಇವನ್ ಪ್ರೋನೋ ವೆಬ್ಸೈಟ್ಗಳು ಜಾಸ್ತಿ ಆಗ್ತಿದೆ ವಿನಃ ಈ ಕಾರ್ಯಕ್ರಮಗಳ ವೆಬ್ಸೈಟ್ಗಳು ಜಾಸ್ತಿ ಆಗ್ತಿಲ್ಲ ಸ್ನೇಹಿತರೆ. ಇವತ್ತು ಅನ್ಯಾಯನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ನಮಗೆ ಭಗತ್ ಸಿಂಗು, ನೇತಾಜಿ ಹೀರೋ ಆಗಬೇಕು. ಸಿನಿಮಾ ತಾರೆಯರಲ್ಲ, ಕ್ರಿಕೆಟ್ ಪ್ಲೇಯರ್ಸ್ ಅಲ್ಲ. ಇವತ್ತು ನಿಸ್ವಾರ್ಥಕ್ಕೋಸ್ಕರ ಯಾರು ಡೆಡಿಕೇಟ್ ಆಗಿದ್ದಾರೆ ಅವರ ವಿಚಾರಗಳು ನಮಗೆ ಬೇಕಾಗಿದೆ ಸ್ನೇಹಿತರೆ. ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗೆ ಒಂದು ವೋಟ್ ಹಕ್ಕು ಮತ್ತು ಹಿಂದೂ ಕೋಡ್ ಬಿಲ್ ಅಂತಿದ್ರು, ಅವ್ರ ಬಗ್ಗೆ ನಿಮ್ಮ ನಿಲುವು? ಖಂಡಿತ ಸರ್, ಹೆಣ್ಣು ಮಕ್ಕಳ ಅಭಿವೃದ್ಧಿಗೋಸ್ಕರ ಯಾರೆಲ್ಲ ಶ್ರಮ ವಹಿಸಿದಾರೋ ಅವರೆಲ್ಲರೂ ಕೂಡ ನಮಗೆ ಬೇಕು ಸ್ನೇಹಿತರೆ. ಸುಬ್ರಹ್ಮಣ್ಯ ಭಾರತಿ ಆಗಿರ್ಬೋದು, ಜ್ಯೋತಿಬಾಯಿ ಪುಲೆ ಆಗಿರ್ಬೋದು, ವಿದ್ಯಾಸಾಗರ್ ಆಗಿರ್ಬೋದು, ಹೆಣ್ಣುಮಕ್ಕಳಿಗೆ ಮೊದಲನೇ ಬಾರಿಗೆ ಸೌಟ್ ಹಿಡಿಯೋ ಕೈಗೆ ಗನ್ ಕೊಟ್ಟಂತಹ ಮಹಾನ್ ವ್ಯಕ್ತಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮಗೆ ಬೇಕು. ಅವರ ವಿಚಾರಗಳು ಇವತ್ತಿಗೂ ಕೂಡ ಬೇಕು. ಆಗ ಮಾತ್ರ ನಾವು ಇವತ್ತಿನ ಅನ್ಯಾಯದ ವಿರುದ್ಧ ಧ್ವನಿ ಹೇರಿಸೋಕ್ಕೆ ಸಾಧ್ಯ. ಕರ್ನಾಟಕದಾದ್ಯಂತ ಸೌಜನ್ಯ ಪ್ರಕರಣ ಧ್ವನಿ ಮಾಡ್ತಾ ಇದ್ದಾರೆ. ಆ ಸೌಜನ್ಯ ಪ್ರಕರಣಕ್ಕೆ ನಿಮ್ಮ ಮಹಿಳೆಯರಿಂದ ಯಾವ ರೀತಿಯ ಒಂದು ಸಾಥನ್ನು ಕೊಡ್ತೀರಾ?
ಖಂಡಿತ ಸರ್. ಅನ್ಯಾಯ ಎಲ್ಲೇ ನಡೆದ್ರೂ ಯಾರೇ ಮಾಡಿದ್ರೂ ಕೂಡ ಅದು ಅನ್ಯಾಯನೇ. ಇವತ್ತು ಜಾತಿ ಧರ್ಮ ಇದಕ್ಕೆ ನಿಲ್ಲಬಾರ್ದು. ಇವತ್ತು ಅನ್ಯಾಯ ಎಲ್ಲೇ ನಡೆದಿದ್ರೂ ಕೂಡ ನಾವು ಅದರ ಜೊತೆಯಲ್ಲಿ ನಿಲ್ತೀವಿ ಸರ್. ಓಕೆ, ಕೊನೆಯದಾಗಿ ಮಹಿಳೆಯರ ಸುರಕ್ಷತೆಗೋಸ್ಕರ ಸರ್ಕಾರಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಮಹಿಳೆಯರ ಸುರಕ್ಷತೆಗೋಸ್ಕರ ನಾನೀಗಾಗಲೇ ಹೇಳಿದೆ, ಅಶ್ಲೀಲ ಸಿನಿಮಾ ಸಾಹಿತ್ಯಗಳನ್ನ ತಡೆಗಟ್ಟಬೇಕು. ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಕರಾಟೆ ಜುಡೋನ ಕಲಿಸ್ಬೇಕು. ಹಾಗೆ ಅಪರಾಧಿಗಳಿಗೆ ಉಗ್ರ ಶಿಕ್ಷೆ ಆಗಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಜಾಸ್ತಿ ಬರಬೇಕು. ಜಸ್ಟಿಸ್ ವರ್ಮಾ ಕಮಿಷನ್ನ ಆಯೋಗ ಏನು ಶಿಫಾರಸನ್ನು ಮಾಡಿದೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ನಿರ್ಭಯ ಫಂಡ್ನಲ್ಲಿ ಹೆಣ್ಣುಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭಿಸಬೇಕು ಅಂತೇಳಿ ಕೇಳ್ಕೊಳ್ತೀವಿ ಸರ್. ಏನಂತ ನಾನು ಶ್ರೀ ಸಿದ್ದರಾಮಯ್ಯ ಲಾ ಕಾಲೇಜಲ್ಲಿ ಎಜುಕೇಷನ್ ಮಾಡ್ತಾಯಿದ್ದೀನಿ. BA ಫಸ್ಟ್ ಇಯರ್ BA LLB ಮಾಡ್ತಿದ್ದೀನಿ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ನಮ್ಮ ಕಾಲೇಜಲ್ಲಿ ಆಯೋಗ ಮಾಡಿದ್ದಾರೆ. ಅದರಿಂದ ನಮಗೆ ತುಂಬ ಖುಷಿ ಆಯಿತು. ಇದರಿಂದ ನಮಗೆ ಯಾವ ಥರ ಸಮಾಜದಲ್ಲಿ ಯಾವ ಥರ ಸಮಸ್ಯೆಗಳು ಎದುರಿಸ್ತಾ ಇರೋದು ನಾವು ಪ್ರತಿನಿತ್ಯ ನ್ಯೂಸ್ ಪೇಪರ್ಸಲ್ಲಿ ನೋಡ್ತಾನೆ ಇರ್ತೀವಿ. ಬಟ್ ಅದನ್ನು ಯಾವ ಥರ ತಡೆಗಟ್ಟಬೇಕು, ಮುಂದಕ್ಕೆ ಒಂದು ಹೆಜ್ಜೆ ಹಾಕಿ ಧೈರ್ಯ ಮಾಡೋದಕ್ಕೆ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಯಾವ ಥರ ಧೈರ್ಯವಾಗಿ ಹೋಗಬೇಕು, ನಮ್ಗೆ ಯಾವ ಥರ ಈ ಥರ ಸಪೋರ್ಟ್ ಮಾಡೋವು ಯಾವುದನ್ನ ಸಂಸ್ಥೆಗಳಿದೆಯಾ ಅಂತ ಯಾರಿಗೂ ಗೊತ್ತಿರಲ್ಲ. ಈ ಥರ ಬಂದು ಹೆಣ್ಮಕ್ಳಿಗೆ ಈ ಥರ ಇದೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಒಂಥರ ಧೈರ್ಯ ಥರ ಕೊಟ್ಟು ನಮ್ಗೆ ಇವತ್ತು ತುಂಬ ಅವ್ರು ಯಾವ ಥರ ಕಾನೂನು ಇರೋದನ್ನು ಯಾವ ಥರ ಎಲ್ಲ ತುಂಬ ಕಾನೂನುಗಳು ಇದ್ದಾವೆ ಮಹಿಳೆಯರಿಗೆ ಸಪೋರ್ಟ್ ಮಾಡೋದಕ್ಕೆ. ಬಟ್ ಯಾವೂ ಅಷ್ಟೊಂದು ಇದು ಮಾಡ್ತಾಯಿಲ್ಲ. ಇವಾಗ ಎಷ್ಟೇ ನಮ್ಮದು ಟೆಕ್ನಾಲಜಿ, ಎಷ್ಟೇ ನಮ್ಮ ಕಾನೂನು ಅಭಿವೃದ್ಧಿ ಆಗಿದ್ದರೂ ಕೂಡ ಮಹಿಳೆಯರು ಇವಾಗ ಕೂಡ ಧೈರ್ಯ ಮಾಡ್ತಾಯಿಲ್ಲ. ಆ ಥರ ಧೈರ್ಯ ಮಾಡ್ದಿರ ಕೇಸುಗಳಿಗೇನೇನು ಮಾಡಬೇಕು ಅಂದರೆ ಏನಾಗುತ್ತೋ, ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ, ಹಂಗೆ ಹಿಂಗೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ಈ ಥರ ಯಾವುದಾದ್ರೂ ಸಂಸ್ಥೆಗಳ ಕಡೆಯಿಂದ ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಧೈರ್ಯ ಬಂದರೆ ಅವರಲ್ಲಿರೋ ಭಯ ಸ್ವಲ್ಪ ಕಡಿಮೆ ಆಗುತ್ತೆ. ನಮಗೆ ಇವತ್ತು ಬಂದು ನಡೆದಿರೋ ಪ್ರೋಗ್ರಾಮಿಂದ ತುಂಬ ಸಹಾಯ ಆಯಿತು. ಯಾಕಂತಂದರೆ ಈ ಥರ ಬೇರೆ ಕಾಲೇಜಸ್ ಕಡೆಯಿಂದ ಇವರೆಲ್ಲ ಮಾಡ್ತಿರೋದ್ರಿಂದ ನಮ್ಮ ಕಾಲೇಜಿಗೆ ಬಂದು ನಮಗೆ ಮಾಡೋದಕ್ಕೆ ನಮ್ಗೆ ಇವತ್ತು ಗೊತ್ತಾಯಿತು. ಈ ಥರ ಸಮಸ್ಯೆ ಬಂದರೆ ನಾವು ಹೋಗಿ ಹೇಳ್ಕೊಂಡ್ರೆ ನಮಗೂ ಪರಿಹಾರ ಸಿಗುತ್ತೆ, ನಮಗೋಸ್ಕರನೂ ಹೋರಾಟ ಮಾಡಿ ನಮಗೂ ನ್ಯಾಯ ಸಿಗುತ್ತೆ ಅನ್ನೋ ಧೈರ್ಯ ಬಂತು. ಈ ಕಾರ್ಯಕ್ರಮ ನಿಮ್ಗೆ ಸಹಾಯ ಆಯಿತು, ಧೈರ್ಯ ಬಂತು? ಧೈರ್ಯನೂ ಆಯಿತು, ಸಹಾಯನೂ ಆಯಿತು. ಯಾಕಂದರೆ ಸರ್ ನಮ್ಗೆ ಧೈರ್ಯನೇ ಬಂದ್ರೇ ಅಲ್ವಾ ನಾವು ಸಹಾಯ ಕೇಳೋಕ್ಕಾಗೋದು. ಥ್ಯಾಂಕ್ ಯು ಸರ್. ನನ್ನ ಹೆಸರು, ನಾನು 3rd ಇಯರ್ BA LLB ಸ್ಟಡಿ ಮಾಡ್ತಾಯಿದ್ದೀನಿ ಸಿದ್ದರಾಮಯ್ಯ ಲಾ ಕಾಲೇಜಲ್ಲಿ. ಸೊ ಈಗ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸುಮ್ಮನೆ ಕೇವಲ ಕೇಕ್ ಕಟ್ ಮಾಡಬಾರ್ದು, ಅವರ ಒಂದು ಸಮಸ್ಯೆಗಳನ್ನ ಎತ್ತಿಡಿಬೇಕು, ಇನ್ನೂ ಹಲವಾರು ಸಮಸ್ಯೆಗಳಿದೆ ಅಂತ ಹೇಳ್ತಿದ್ದಾರೆ. ನೀವು ಒಂದು ಮಹಿಳೆಯಾಗಿ ಏನೆಲ್ಲ ಸಮಸ್ಯೆಗಳನ್ನ ಸಮಾಜದಲ್ಲಿ ಎದುರಿಸ್ತಾ ಇದ್ದೀರಾ? ಸರ್, ನಾವು ತುಂಬ ಎದುರಿಸ್ತಾ ಇದ್ದೀವಿ ಮಹಿಳೆಯರಾಗಿ. ಯಾಕೆ ಅಂತಂದರೆ ನಾವು ಡಿಪೆಂಡ್ ಆಗಲೇಬೇಕಾಗಿರೋ ಪರಿಸ್ಥಿತಿ ನಮ್ಮ ಫ್ಯಾಮಿಲಿಯಲ್ಲಿ ತಂದಿಟ್ಬಿಟ್ಟಿದ್ದಾರೆ. ಸೊ ಏನೇ ಆದರೂ ಎಲ್ಲೇ ಹೋದ್ರೂ ಕೇಳ್ಕೊಂಡು ಹೋಗಬೇಕು, ಇದು ಮಾಡಬೇಕು ಅಂತ. ಬಟ್ ನಮಗೆ ಆ ಥರದ್ದೊಂದು ಫ್ರೀಡಮ್ ಈ ಪ್ರೋಗ್ರಾಮಿಂದ ಹೆಲ್ಪ್ ಆಗಬೇಕು ಸರ್. ಈಗ ನಾವು ಸ್ಟೂಡೆಂಟ್ಸು ಅರ್ಥ ಮಾಡ್ಕೊತೀವಿ, ಬಟ್ ಹಳ್ಳಿಗಳಲ್ಲಿ ನಮ್ಮ ಅಮ್ಮ ಅಂದ್ರೆ ಇರ್ತಾರೆ, ಸೊ ಹೆಣ್ಮಕ್ಳು ಇನ್ನೂ ತುಂಬ ಇರ್ತಾರೆ. ಸೊ ಅವ್ರಿಗೂ ಈ ಥರದ್ದೊಂದು ಅವೇರ್ನೆಸ್ ಕೊಡಬೇಕು. ಹೆಣ್ಮಕ್ಳು ಅಂತಂದರೆ ಬರೀ ಮನೆಗೆ ಮಾತ್ರ ಸೀಮಿತ ಅಲ್ಲ, ಸಮಾಜಕ್ಕೂ ಸೀಮಿತ. ಮತ್ತು ಹೆಣ್ಮಕ್ಳು ಎಲ್ಲ ಕೆಲಸನೂ ಮಾಡ್ತಾರೆ, ಎಲ್ಲದರಲ್ಲೂ ಮುಂದೆ ಇದ್ದಾರೆ ಅನ್ನೋ ಆ ಅವೇರ್ನೆಸ್ಸು ಸೊ ಕೊಡಬೇಕಾಗುತ್ತೆ. ಹಳ್ಳಿಗಳಲ್ಲೂ ಈ ಥರ ಪ್ರೋಗ್ರಾಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನಮಗಂತೂ ತುಂಬ ಯೂಸ್ಫುಲ್ ಆಯಿತು ಸರ್ ಇದು. ಸೊ ಈಗ ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಏನು ಕೇವಲ ಕೇಕ್ ಕಟ್ ಮಾಡಬಾರ್ದು, ಒಂದು ವಿಚಾರಧಾರೆಗಳನ್ನ ಹಂಚ್ಕೋಬೇಕು ಅಂತ ಹೇಳ್ತಿದ್ರಲ್ಲ, ಈ ವಿಚಾರಧಾರೆಗಳು ನೀವು ಇನ್ನೂ ಎಷ್ಟು ಜನಕ್ಕೆ ಹಂಚಕ್ಕೆ ಇಷ್ಟಪಡ್ತೀವಿ? ತುಂಬ ಜನಕ್ಕೆ ಹಂಚಕ್ಕೆ ಇಷ್ಟಪಡ್ತೀವಿ ಸರ್. ಯಾಕೆಂದರೆ ಹೆಣ್ಮಕ್ಳು ಒಬ್ಬರು ಹೆಣ್ಮಕ್ಳೇ ಆಗಬೇಕು ಅಂತ. ಸೊ ಹಳ್ಳಿಗಳಲ್ಲಾಗಿರ್ಬೋದು, ಬೇರೆಯವ್ರ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಇನ್ನೂ ಇದೇ ರೀತಿ ಬೇರೆ ಕಾಲೇಜಸಲ್ಲಿ ಆಗಿರ್ಬೋದು ಹಂಚಿದ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಯಾಕೆ ಅಂದರೆ ಇಂಟರ್ನ್ಯಾಷನಲ್ ಜಸ್ಟ್ ಒಂದು ಫೋಟೋ ತೆಗೆದುಬಿಟ್ಟು ಸ್ಟೇಟಸ್ ಹಾಕೋದು ಬರೀ ಅದಲ್ಲ. ಸೊ ಇದರ ಒಂದು ಇಂಪಾರ್ಟೆನ್ಸ್ ಏನು, ಮಹತ್ವ ಏನು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತೀನಿ ಸರ್. ಮತ್ತು ಸೌಜನ್ಯ ಕೇಸ್ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸೌಜನ್ಯ ಕೇಸಲ್ಲಿ ಎವಿಡೆನ್ಸಸ್ಸೇ ಅವ್ರನ್ನ ನಾಶ ಮಾಡ್ತಾ ಇದ್ದಾರೆ. ಯಾರು ಇವಾಗ ಐ ವಿಟ್ನೆಸ್ ಬಂದ್ರೂ ಅವ್ರನ್ನ ಇದು ಮಾಡಾಕೋದು. ಸೊ ಆ ಥರ ಎಲ್ಲ ನಾವು ಇವಾಗ ನೋಡ್ತಾ ಇದ್ದೀವಿ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಬರೀ ಹ್ಯಾಶ್ಟ್ಯಾಗ್ ಇದು ಮಾಡ್ತಾ ಇದ್ದಾರೆ. ಬಟ್ ನಾವು ಅವ್ರಿಗೆ ಸಪೋರ್ಟ್ ಮಾಡೋದು ತುಂಬ ಅಂದರೆ ತುಂಬ
ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಜಸ್ಟ್ ಟ್ರೆಂಡ್ ಹೋಗುತ್ತೆ ಸೌಜನ್ಯ ಕೇಸ್ ಅಂತ, ಮತ್ತು ಅದನ್ನ ಯಾರೂ ಮರಿಬಾರ್ದು. ಅದು ಒಂದು ಸೌಜನ್ಯ ಶಕ್ತಿ ಏನಿದೆಯೋ ಅದನ್ನು ಇನ್ನೂ ನ್ಯಾಯ ಸಿಗೋವರೆಗೂ ಹೋರಾಡಬೇಕು ಅಂತ ಹೇಳ್ತೀನಿ. ಅಲ್ಲ, ನಿಮ್ಮ ಹೋರಾಟದ ಸ್ವರೂಪ ಸೌಜನ್ಯ ಪ್ರಕರಣದ ಬಗ್ಗೆ ಏನೆಲ್ಲ ಮುಂದಿನ ಹಂತಗಳನ್ನು ಕೈಗೊಳ್ಳಕ್ಕೆ ಇಷ್ಟಪಡ್ತೀರಾ? ನಾವು ಅದೇ ಯಾಕಂದ್ರೆ ಆಸ್ ಫಾರ್ ವುಮೆನ್ ಆಗಿ ವುಮೆನ್ಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ನಿಮ್ಮ ಕಾಲೇಜ್ ಮಟ್ಟದಲ್ಲಾಗಿರ್ಬೋದು ಮತ್ತೆ ಅಂತಾರಾಷ್ಟ್ರೀಯ ಏನು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಮುಖಾಂತರವಾಗಿ ಏನೆಲ್ಲ ನೀವು ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕೆ ಇಷ್ಟಪಡ್ತೀರಾ? ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು ಸರ್, ಮೇನ್ ಒಂದು ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು. ಮತ್ತು ಎಲ್ಲದರಲ್ಲೂ ಗರ್ಲ್ಸ್ ಸರಿ ಇಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ಹೋಗ್ಲಾಡಿಸ್ಬೇಕು. ಯಾವ ರೀತಿ ಸರಿ ಮಾಡ್ಕೊಳ್ತೀರಾ? ಇಲ್ಲ ನಮ್ದು ಸರಿ ಇದೆ ಅಂತ ದಿಟ್ಟತನವಾಗಿ ತೋರಿಸ್ತೀರಾ? ನಮ್ದು ಸರಿ ಇದೆ ಅಂತ ದಿಟ್ಟತನವಾಗಿ ತೋರಿಸ್ತೀವಿ ಸರ್. ಯಾವ ಒಂದು ಕಾರ್ಯಕ್ರಮಗಳ ಮುಖಾಂತರ? ಇದೇ ಥರ ಕಾರ್ಯಕ್ರಮ. ಇವಾಗ ಈ ಸಂಸ್ಥೆ ಇದೆಯಲ್ವ ಸರ್, ಅವ್ರ ಜೊತೆ ಜಾಯ್ನ್ ಆಗಿಬಿಟ್ಟು ಈ ಥರ ಒಂದು ಗ್ರೂಪ್ಸು ಇನ್ಸ್ಟಿಟ್ಯೂಷನ್ಸ್ ಏನಾದರೂ ಇದ್ದರೆ ಅವ್ರ ಜೊತೆ ಜಾಯ್ನ್ ಆಗಿಬಿಟ್ಟು ಸೊ ನಾವು ಆ ರೀತಿ ಒಂದು ಕಾರ್ಯಕ್ರಮಗಳನ್ನ ಎಲ್ಲ ಮಾಡಿ ಸೊ ನಾವು ಇದು ಮಾಡ್ಕೊತೀವಿ. ಹತ್ರದಲ್ಲೇ ಚಿಕ್ಕಬಳ್ಳಾಪುರ ಸೌಜನ್ಯ ಪರ ಧ್ವನಿ ಎತ್ತೀರಾ? ಹಾಂ, ನೋಡೋಣ ಸರ್, ಎಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ಎತ್ತೀವಿ ಸರ್. ಹಾಂ, ಥ್ಯಾಂಕ್ ಯು. ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟಿ ಮಹಿಳಾ ಹೋರಾಟ ಚಿರಾಯುವಾಗಲಿ.